ಎಲ್ಲ ಕಾರ್ಯಕ್ರಮಗಳಿಗೆ ಸಹಯೋಗ ನೀಡಿದ್ದಾರೆ. ಅವರು ಏನು ಒಂದು ಅನುಭವದ ನುಡಿ ನಮ್ಮೆಲ್ಲರಿಗೆ ಕೊಡ್ತಾರ, ಅದು ಮತ್ತೆ ಮತ್ತೆ ಕೇಳಬೇಕನ್ನಿಸ್ತದೆ ನಮಗೆಲ್ಲರೂ. ಅದಕ್ಕಾಗಿ ಅವರಿಗೆ ಮತ್ತೆ ಮತ್ತೆ ನಾವು ನಿವೇದಿಸಿಕೊಳ್ತೇವೆ, ನೀವು ಬರಬೇಕು ಅಂತ. ಅದೇ ಒಂದು ಕ್ರಮದಲ್ಲಿ ಇವತ್ತು ತಮಗೆ ನಾವು ನಿವೇದಿಸಿಕೊಂಡಿದ್ದೇವೆ. ನಮ್ಮ ನಿವೇದನೆಗೆ ನೀವು ಮಾನ್ಯತೆ ನೀಡಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮತ್ತು ಶರಣರ ಒಂದು ಅನುಭವ ನಮ್ಮೆಲ್ಲರಿಗೆ ನೀಡಲು ತಾವು ಬಂದಿದ್ದಕ್ಕಾಗಿ ಮತ್ತೊಂದು ಸಲ ನಾನು ಜಹೀರಾಬಾದ್ ಲಿಂಗಾಯತ್ ಸಮಾಜದ ಪರವಾಗಿ, ಅಕ್ಕನ ಬಳಗದ ಪರವಾಗಿ, ಲಿಂಗಾಯತ್ ಯೂತ್ ಅಸೋಸಿಯೇಷನ್ ಪರವಾಗಿ, ಇಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವ ಚಿಂಕೋಡ್ ಅಣ್ಣವರು ಬಂದಿದ್ದಾರೆ, ಅವರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ನೀಡುತ್ತಾ, ಈಗ ಸಮಯ ಬಹಳ ಆಗಿದೆ. ಅದಕ್ಕಾಗಿ ನೇರವಾಗಿ ಈಗ ನಮ್ಮ ಆತ್ಮೀಯ ಶರಣರಾದ ಸಹೋದರಿ ಶ್ರೀಮತಿ ಸುವರ್ಣ ಚಿಂಕೋಡೆಯವರು ಶರಣರ ಒಂದು ಅನುಭವದ ನುಡಿ ನಮ್ಮೆಲ್ಲರಿಗೆ ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದು ಹೊಸ ತಮಿಳಿಂದ ಇನಾಗರೇಷನ್ ಬರ್ತದೆ. ಸ್ವಲ್ಪ ಒಂದು 5 ನಿಮಿಷ ಲೇಟ್ ಆಯಿತು, ಎಲ್ಲರೂ ಕ್ಷಮ ಇರಲಿ. ಬೀದರ್ನಲ್ಲಿ ಬಸವ ಜಯಂತಿ ಕಾರ್ಯಕ್ರಮದ ಒಂದು ಪ್ರೆಸ್ ಮೀಟ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಿ ಪ್ರತಿ ವಾರ ಅಂದರೆ 15 ದಿವಸಕ್ಕೊಂದ್ಸಲ ಕಾರ್ಯಕ್ರಮ ಮಾಡ್ತೀವಿ. ಭಾಳ ಸಲ ನಾವು ಬಂದೀವಿ. ನಿಮ್ದೆಲ್ಲ ದರ್ಶನ ಮಾಡೋ ಭಾಗ್ಯ ಮತ್ತು ನಮ್ಗೆ ಸಿಕ್ಕಿದ್ದಕ್ಕಾಗಿ ಭಾಳ ಸಂತೋಷ. ಯಾಕಂದರೆ ಜಹೀರಾಬಾದ್ ಶರಣರ ಬಳಗ ಹೆಂಗದಂದ್ರೆ ಭಾಳ ಒಂದು ಬೀಜದ ತೆನೆಗಳಿದ್ದಂಗೆ, ಕಾಳುಗಳಿದ್ದಂಗೆ. ಅದು ಒಂದು ಬಿತ್ತರ 1000 ತೆನೆಗಳು ಹೆಂಗೆ ಅವು ಕಾಳುಗಳು ಕೊಡ್ತಾವೆ, ಆ ರೀತಿಯಾಗಿ ತಾವು ಒಬ್ಬೊಬ್ಬರು ಒಂದು ಬಿತ್ತುವ ತೆನೆಯ ಕಾಳಿನಂಗಿದ್ರಿ. ಸಾಮಾನ್ಯ ಅಲ್ಲ, ಇಷ್ಟು ಗಟ್ಟಿಯಾಗಿದ್ರಿ ಮತ್ತು ಇಷ್ಟು ಭಕ್ತಿ, ಇಷ್ಟು ಶ್ರದ್ಧೆ. ಆ ಒಂದು ಭಕ್ತಿ ಶ್ರದ್ಧೆಯಿಂದ ಇಷ್ಟು ಜನ ಇಲ್ಲಿ ನಾವು ಬೀದರ್ನಾಗೂ ಇಷ್ಟು ಜನ ಸೇರ್ಲಿಕ್ಕೆ ಇವಾಗ ಆಗ್ತಾ ಇರಲಿ. ಅಂದರೆ ಎಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಈ ಕಾರ್ಯಕ್ರಮ ನಿರಂತರವಾಗಿ ಎಲ್ಲ ನಡೆಸ್ಕೊಂಡು ಹೋಗೋದು ನೋಡಿದ್ರೆ ಇಲ್ಲ ಶರಣರು ನಿಜವಾಗ್ಲೂ 12ನೇ ಶತಮಾನದ ಕಲ್ಯಾಣ ಮತ್ತು ಇಲ್ಲೇ ಬಂದದೇನೋ ಅನ್ನೋಷ್ಟು ಮಟ್ಟಿಗೆ ಇದು ನಿಮಗೇನು ಹೊಗಳಬೇಕು ಅಂತ ಹೇಳ್ತಾ ಇಲ್ಲ, ಇದು ನಿಜವಾಗ್ಲೂ ಸತ್ಯವಾಗಿರ್ತಕ್ಕಂಥ ಮಾತು. ಹಾಗಾಗಿ ಇಲ್ಲಿ ಬಂದು ನಿಮ್ಮ ಶರಣರ ದರ್ಶನ ಮಾಡೋದು, ನಿಮ್ಮ ಜೊತೆ ಒಂದು ಚಿಂತನೆ ಹಂಚ್ಕೊಳ್ಳೋದು ಭಾಳ ಖುಷಿ ಆಗ್ತದೆ. ಇಲ್ಲಿ ಅಣ್ಣವ್ರಲ್ಲಿ ಎಷ್ಟು ಹಿರಿಯರದ, ನಮ್ಮ ಮಠಪತಿ ಅಪ್ಪವರು, ನಿಮ್ಮ ಸೋಮನಾಥ್ ಅಣ್ಣವರು ಎಷ್ಟು ಹಿರಿಯರು, ಅನುಭವಿಗಳರ, ನಮಗಿಂತ ಭಾಳ ದೊಡ್ಡವರು, ಜ್ಞಾನದಲ್ಲೂ ದೊಡ್ಡವರು, ಎಲ್ಲ ರೀತಿಯಲ್ಲಿ ದೊಡ್ಡವರು ಅದ. ಆದ್ರೆ ಸಹಿತ ಏನೋ ಒಂದು ಸಣ್ಣ ಮಕ್ಕಳು, ಈ ಮನೆ ಮಕ್ಕಳು ನಾವೆಲ್ಲ ಸಣ್ಣ ಮಕ್ಕಳಿಗೆ ನಾವು ಈ ಕಲಿಸ್ತೇವೆ, ABCD ನಾವೇ ಕಲಿಸ್ತೇವೆ. ನಮ್ಮ ಮಕ್ಕಳಿಗೆ ಕಲಿಸಿ ನಮ್ಮ ಮನೆಗೆ ಯಾರ ಬಸವರು ಬಂದ್ರಂದ್ರೆ ನಾವೇ ಹೇಳಕ್ಕೆ ಹಚ್ತೇವೆ, ಹೇಳು ಮಗ ಅಂತ ಹೇಳಕ್ಕೆ ಹಚ್ಚಿ ಅದೇನು ದೊಡ್ಡ ವೇದಾಂತನೇ ಹೇಳುತ್ತಿದ್ದೇನೋ ಅನ್ನೋಷ್ಟು ಮಟ್ಟಿಗೆ ನಾವು ಖುಷಿ ಪಡಿತೇವೆ. ಅದು ABCDನೇ ಹೇಳ್ತದೆ, ಅದು ಐನೇ ಹೇಳ್ತದೆ, ನಾವೇ ಕಲಿಸಿದ್ದಿರ್ತದೆ. ಅದು ಎಷ್ಟು ಖುಷಿ ಪಡಿತೇವೆ ನೋಡ್ರಿ. ಮಕ್ಕಳು ಇನ್ನೊಬ್ರ ಮುಂದೆ ಹೇಳ್ಬೇಕಾದ್ರೆ ಅದು ಏನು ದೊಡ್ಡ ವೇದಾಂತ ಹೇಳುತ್ತದೆ ಅನ್ನೋ ಅಷ್ಟು ಮಟ್ಟಿಗೆ ನಾವು ಸಂತೋಷ ಪಡ್ತೀವಿ. ಅದೇ ರೀತಿ ನೀವು ಸಹ, ನಾವೇನು ಬಹಳ ದೊಡ್ಡದಲ್ಲ, ಏನು ಜ್ಞಾನಿ ಇಲ್ಲ, ಅನುಭವಿ ಇಲ್ಲ, ಆದರೂ ನಿಮ್ಮ ಮನೆಯ ಮಗಳು ಅಂತ ತಿಳ್ಕೊಂಡು ಅಷ್ಟೊಂದು ಖುಷಿಯಿಂದ ನೀವೆಲ್ಲ ಸ್ವಾಗತ ಮಾಡಿದ್ ನೋಡ್ರೆ ನಮಗೆ ಬಹಳ ಆನಂದ ಅನ್ನಿಸ್ತಾ ಇದೆ. ಇಲ್ಲಿ 12ನೇ ಶತಮಾನದಲ್ಲಿ ಒಬ್ಬೊಬ್ಬರು ಶರಣರು ಅವ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಜೀವನವನ್ನು ಮಾಡಿದ್ದು ನಾವು ನೋಡ್ತೀವಿ. 770 ಅಮರಗಣಗಳು ಅಷ್ಟೇ ಅಲ್ಲದೇ 1,96,000 ಜಂಗಮರು. ಅವ್ರು ಒಬ್ಬೊಬ್ಬರ ಜೀವನ ಹೆಂಗಿತ್ತು ಅಂದರೆ ಒಂದೊಂದು ಯುಗಕ್ಕೆ ಹುಟ್ಟುವಷ್ಟು ಅವರು ವ್ಯಕ್ತಿತ್ವ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿಗಳು ಏಕಕಾಲಕ್ಕೆ ಅಲ್ಲಿ ಕಲ್ಯಾಣದಲ್ಲಿ ಬಂದು ಇಂಥ ಒಂದು ಸಮಗ್ರವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿ ಒಂದು ಹೊಸ ಒಂದು ಸಮಾಜದ ಒಂದು ಹೊಸ ಆಯಾಮನೇ ಹುಟ್ಟಿದ್ರು ಮತ್ತು ಒಂದು ಹೊಸ ಧರ್ಮವನ್ನು ಜಗತ್ತಿಗೆ ಕೊಟ್ಟಿದ್ದು ನೋಡಿದರೆ ಇದು ನಾವು ಭೂತವನ್ನ ಭವಿಷ್ಯತ್ತೆ ಅನ್ನುವಂಗೆ ಅನ್ನಿಸ್ತದೆ. ಯಾಕಂದ್ರೆ ನಾವು ಜಗತ್ತಿನ ಯಾವುದೇ ಒಂದು ನೋಡ್ತೀವಿ ಧರ್ಮ, ಈಗ ಬೌದ್ಧ ಧರ್ಮ ಆಗಲಿ, ಕ್ರಿಶ್ಚಿಯನ್ ಧರ್ಮ, ಯಾವ ಧರ್ಮದಲ್ಲೂ ಆ ಧರ್ಮದಲ್ಲಿ ಪ್ರವಾದಿಗಳು ಒಬ್ಬರೇ ಬಂದಾರೆ, ಅವ್ರ ಹಿಂದೆ ಫಾಲೋವರ್ಸ್ ಇದ್ರು. ಆದ್ರೆ 12ನೇ ಶತಮಾನದಲ್ಲಿ ಅಲ್ಲಿ ಶರಣರು ಹೆಂಗೆ ಬಂದಾರಂದ್ರೆ ಬಸವಣ್ಣ ಒಬ್ಬರೇ ನಮಗೆ ಗುರು ಆಗಲಿಲ್ಲ, ಎಲ್ಲ ಶರಣರು ಗುರು ಮುಟ್ಟಿ ಗುರು ಆಗ್ತಕ್ಕಂಥ ವ್ಯಕ್ತಿತ್ವ ಪಡ್ಕೊಂಡಿರ್ತಕ್ಕಂಥವ್ರು ಶರಣರಾಗಿದ್ರು. ಜ್ಯೋತಿ ಮುಟ್ಟಿ ಜ್ಯೋತಿ ಆಗಿದ್ರು. ಹಾಗಾಗಿ ನಮ್ಗೆ ನೋಡಿದ್ರೆ ಅಲ್ಲಿ ಕಲ್ಯಾಣದಲ್ಲಿ ಯಾರು ಸಣ್ಣವರು ಯಾರು ದೊಡ್ಡವರು
ಅಲ್ಲಿ ಯಾರು ಸಣ್ಣವರು ಯಾರು ದೊಡ್ಡವರು ಅಂತಕ್ಕಂಥ ಭಾವನೆನೇ ನಮಗೆ ಬರಲ್ಲ. ಅಲ್ಲಿ ಎಲ್ಲರೂ ಬಸವಣ್ಣನವ್ರು ಎಷ್ಟು ಎತ್ತರಕ್ಕೆ ಏರಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆಯ್ದಕ್ಕಿಲ್ಲಕ್ಕಮ್ಮ ತಗೋರಿ, ಹೋಳಿಗೆ ಮಾರಯ್ಯ ತಗೋರಿ, ಮತ್ತು ಹಡಪದ ಅಪ್ಪಣ್ಣನವರು, ಮಡಿವಾಳ ಮಾಚಿದೇವರು, ಸತ್ಯಕ್ಕ, ಲಿಂಗಮ್ಮ, ಇವ್ರು ಯಾರಿಗೆ ನೋಡಿದ್ರು ಅವ್ರು ಯಾರು ನಮ್ಗೆ ಸಣ್ಣವ್ರು ಅನ್ಸಲ್ಲ. ಎಲ್ಲರೂ ಇಷ್ಟು ಎತ್ತರಕ್ಕೆ ಏರಿದ್ರೆ ಬಸವಣ್ಣನವರು ಅಷ್ಟು ಎತ್ತರಕ್ಕೆ ಏರಿದ್ರು. ಆ ಎತ್ತರಕ್ಕೆ ಏರಿಸ್ಕೊಂಡಿರ್ತಕ್ಕಂಥ ಮಹಾನುಭಾವರು ಬಸವಣ್ಣನವರು. ಯಾರಿಗೂ ಶಿಷ್ಯರಂತ ತಿಳ್ಕೊಂಡಿಲ್ಲ, ಎಲ್ಲರಿಗೆ ತನಗಿಂತಲೇ ದೊಡ್ಡವರು ಅಂತ ತಿಳ್ಕೊಂಡು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಮಾತಿನಂತೆ ನಡೆದಿರ್ತಕ್ಕಂಥವ್ರು ಅಪ್ಪ ಬಸವಣ್ಣನವರು. ಹಾಗಾಗಿ ಕಲ್ಯಾಣಕ್ಕೆ ಎಷ್ಟು ಜನ ಬಂದರು ನೋಡ್ತೀವಿ ನಾವು. ಏನೂ ಅರಿಯದೇ ಇರ್ತಕ್ಕಂಥ ಅಜ್ಞಾನಿಗಳು ಬಂದರು, ಎಲ್ಲವನ್ನೂ ಬಲ್ಲಿರ್ತಕ್ಕಂಥ ಮಹಾಜ್ಞಾನಿಗಳನ್ನು ಕಲ್ಯಾಣಕ್ಕೆ ಬಂದರು. ಮಹಾಜ್ಞಾನಿಗಳು ಅಲ್ಲಮಪ್ರಭುದೇವರು, ಸಿದ್ದರಾಮೇಶ್ವರರು, ಇವರು ಸಾಮಾನ್ಯರಲ್ಲ. ಎಷ್ಟು ತಪಸ್ವಿಗಳು, ಸಿದ್ಧಿ ಪುರುಷರು, ಪರಮಾತ್ಮನಿಲ್ಲನೇ ಸಿದ್ಧಿ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿರ್ತಕ್ಕಂತಹ ಜ್ಞಾನಿಗಳಿವರು. ಏನೂ ಅರಿಯಾಗಿರ್ತಕ್ಕಂಥ ಅಜ್ಞಾನಿಗಳೂ ಬಂದರು, ಎಲ್ಲವನ್ನ ಬಲ್ಲಿರ್ತಕ್ಕಂಥ ಮಹಾಜ್ಞಾನಿಗಳು, ತಪಸ್ವಿಗಳು ಸಹ ಕಲ್ಯಾಣದಲ್ಲಿ ಅಪ್ಪ ಬಸವಣ್ಣನವರ ಒಂದು ದರ್ಶನ ಪಡಿಬೇಕು, ಅವರಿಂದ ಭಕ್ತಿಯನ್ನು ಕಲಿಬೇಕು ಅಂತ ಬಂದರು. ಹಾಗಾಗಿ ಅಲ್ಲಿ ಬಂದಿರತಕ್ಕಂಥ ಬಹಳ ವಿಶೇಷ ವ್ಯಕ್ತಿಗಳಲ್ಲಿ ನಮಗೆಲ್ಲ ಗೊತ್ತೇ ಇರುವ ಹಾಗೆ ಅಲ್ಲಮಪ್ರಭುದೇವರು ಒಬ್ಬರು. ಬಹಳ ವಿಶೇಷ ವ್ಯಕ್ತಿಗಳು. ಅಲ್ಲಮಪ್ರಭುದೇವರ ಸಲುವಾಗಿ ಸುಮಾರು 12 ವರ್ಷ ಕಾಯ್ತಾರೆ ಬಸವಣ್ಣನವರು. ಅನುಭವ ಮಂಟಪವನ್ನ ಸ್ಥಾಪಿಸಿ ಶೂನ್ಯಪೀಠವನ್ನ ಅಲ್ಲಿ ನಿರ್ಮಾಣ ಮಾಡಿ, ಆ ಶೂನ್ಯಪೀಠದ ಮೇಲೆ ಒಬ್ಬರು ಸಮರ್ಥ ವ್ಯಕ್ತಿಗಳು ಬರಬೇಕು, ಆ ವ್ಯಕ್ತಿಯಿಂದಲೇ ಇವತ್ತ ಇಲ್ಲಿ ಎಲ್ಲರೂ ಮಾರ್ಗದರ್ಶನ ಪಡಿಬೇಕು ಅಂತ ತಿಳ್ಕೊಂಡು ಸುಮಾರು ವರ್ಷಗಳು ಕಾಯ್ತಾರೆ. ಕಾಯ್ದ ನಂತರ ಆ ಕಾಯ್ದ ತಪಸ್ಸಿನ ಫಲವಾಗಿ ಇಲ್ಲಿ ಅಲ್ಲಮಪ್ರಭುದೇವರು ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ. ಅಲ್ಲಮಪ್ರಭು ಅಂದರೆ ಸಾಮಾನ್ಯ ವ್ಯಕ್ತಿಗಳಲ್ಲ, ಎಂತಹ ಜ್ಞಾನಿಗಳು. ಹೇಳ್ತಾರೆ ಅವ್ರ ಜೀವನದಲ್ಲಿ ಅವರು ಸುಮಾರು 20-25 ವರ್ಷ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥವ್ರು. ಮತ್ತು ಇಡೀ ನಮ್ಮ ಭಾರತವನ್ನು ಸುತ್ತಿ ಎಲ್ಲ ಧರ್ಮದ ಎಲ್ಲ ಒಂದು ಸಿದ್ಧಾಂತಗಳು ಎಲ್ಲವನ್ನ ಬಲ್ಲಿರ್ತಕ್ಕಂಥವ್ರು ಅಲ್ಲಮಪ್ರಭುಗಳು. ತ್ರಿಕಾಲ ಜ್ಞಾನಿಗಳು ಅಂತ ಕರಿತೀವಿ ನಾವು. 3 ಅದರ ಹಿಂದಾಗಿದ್ದು ಈಗ ಆಗ್ತಕ್ಕಂಥದ್ದು, ಮುಂದೆ ಆಗ್ತಕ್ಕಂಥದ್ದು ಎಲ್ಲವೂ ಬಲ್ಲಿರ್ತಕ್ಕಂಥ ಮಹಾಜ್ಞಾನಿಗಳು. ಮತ್ತೆ ವ್ಯೋಮಕಾಯ ಸಿದ್ಧಿ ಪಡ್ಕೊಂಡಿದ್ರು ಅಂತಹ ಸಿದ್ಧಿ ಪುರುಷರು ಅಲ್ಲಮಪ್ರಭುದೇವರು. ಅಂದ್ರೆ ಸಾಮಾನ್ಯನ ಅಂತಹ ಸಿದ್ಧಿ ಪಡ್ಕೊಂಡಿರ್ತಕ್ಕಂತಹ ತಪಸ್ವಿಗಳಾಗಿರ್ತಕ್ಕಂಥ ಅಲ್ಲಮಪ್ರಭುದೇವರಿಗೂ ಸಹ ಅವ್ರ ಒಳಗೇನಿತ್ತು, ಒಂದು ಸ್ವಲ್ಪ ಎಲ್ಲೋ ನನಗಿನ್ನೂ ಭಕ್ತಿ ಪೂರ್ಣ ಆಗಿಲ್ಲ, ಇನ್ನೂ ಭಕ್ತಿ ನನಗೆ ಪೂರ್ಣ ಅಳವಟ್ಟಿಲ್ಲ ಅಂತಕ್ಕಂಥ ಒಂದು ಸಣ್ಣ ಕೊರಗು ಅವರಲ್ಲಿತ್ತು. ಅದಕ್ಕೆ ಆ ಕೊರಗು ನೀಗಿಸ್ಕೊಳ್ಬೇಕು, ಆ ಭಕ್ತಿ ಅನ್ನೋದು ಏನು ಅಂತ ಕಲಿಬೇಕು. ಯಾರು ತಪಸ್ವಿಗಳು, ನಮ್ಮಂತ ಏನು ಅನಕ್ಷರಸ್ಥರಲ್ಲ, ನಮ್ಮಂತ ಅಜ್ಞಾನಿಗಳಲ್ಲ, ಎಲ್ಲವನ್ನ ಬಲ್ಲಿರ್ತಕ್ಕಂತಹ ಅಲ್ಲಮಪ್ರಭುದೇವರೇ ಆ ಭಕ್ತಿ ಹೆಂಗ್ ಮಾಡಬೇಕು ಅಂತ ಕಲಿಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಎಲ್ಲಿಗೆ ಬರ್ತಾರೆ ಅವರು? ಕಲ್ಯಾಣಕ್ಕೆ ಬರ್ತಾರೆ. ಇಲ್ಲಿ ಭಕ್ತಿ ಆಂದೋಲನವನ್ನೇ ಮಾಡ್ತಾ ಇದ್ದಾರೆ ಬಸವಣ್ಣನವರು. ಬಸವಣ್ಣ ಮರ್ತ್ಯಕ್ಕೆ ಹುಟ್ಟಿದಾಗ ಭಕ್ತಿಯ ಬೆಳಕು ದೆಸೆಗೆ ಪಸರಿಸಿತು ಅಂತ ಹೇಳ್ತಾರೆ. ಭಕ್ತಿಯ ಬೆಳಕು ಇಡೀ ಜಗತ್ತಿನಾದ್ಯಂತ ಪಸರಿಸ್ತಾ ಹೋಯ್ತು. ಅಂತಹ ಭಕ್ತಿಯ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥವ್ರು ಅಪ್ಪ ಬಸವಣ್ಣವರು. ಆ ಭಕ್ತಿಯ ಸಾಮ್ರಾಜ್ಯದ ಸುದ್ದಿ ವಾರ್ತೆಯನ್ನು ಕೇಳಿ ಅಲ್ಲಮಪ್ರಭುದೇವರು ಇಲ್ಲಿ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ. ಅಲ್ಲಮಪ್ರಭುದೇವರ ಬಗ್ಗೆ ಹೇಳಬೇಕು ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ. ಒಂದು ಕಡೆ ಅಪ್ಪ ಬಸವಣ್ಣನವರೇ ಅವ್ರ ಬಗ್ಗೆ ಎಷ್ಟು ಹೃದಯ ತುಂಬಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಬಸವಣ್ಣ ಅಂದ್ರೂ ಸಾಮಾನ್ಯ ಅಲ್ಲ, ಇಲ್ಲಿ ಪ್ರಭುದೇವರಂದ್ರೂ ಸಾಮಾನ್ಯ. ಇದು ಒಂದು ಜ್ಞಾನದ ಮೇರು ಪರ್ವತ, ಅದು ಒಂದು ಅನುಭವದ ಮೇರು ಪರ್ವತ. ಆ ಎರಡೂ ಅನುಭವದ ಜ್ಞಾನದ ಮೇರು ಪರ್ವತಗಳು ಸಂಧಿಸಿದಾಗ ಅವ್ರ ಬಾಯಿಂದ ಏನು ಮಾತುಗಳು ಬರ್ತಾವ, ಅದು ಬಹಳ ಮುಖ್ಯ ಅದ. ಹಾಗಾಗಿ ಇಲ್ಲಿ ಅಲ್ಲಮಪ್ರಭುದೇವರನ್ನ ಕುರಿತು ಬಸವಣ್ಣನವರು ಎಂತಹ ಮಾತು ಹೇಳ್ತಾ ಇದ್ದಾರೆ ನೋಡಿ. ಕತ್ತಲೆಯ ನುಂಗಿದ ದೀಪದಂತೆ, ದೀಪದ ಬೆಳಗಿನಂತೆ, ಕರ್ದಮವ ನೀಂಟದ ಸುಜಲದಂತೆ, ಮಧುರ ರಸವನರಿದ ಜೀವೆಯಂತೆ, ಎನ್ನ ಕಂಗಳಿಗೆ ದಷ್ಟವಾಗಿ ಮನಕ್ಕೆ ಮನೋಹರವಾಗಿ ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರ ಸುಳುವು ಚಿನ್ನವಾಗಿತ್ತು. ಯಾವ ರೀತಿಯಾಗಿದ್ರು ಅಲ್ಲಮಪ್ರಭುದೇವರು, ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಅಂತ ಹೇಳ್ತಾರೆ. ಇಷ್ಟು ಚಂದ ಬಣ್ಣಿಸ್ತಾ ಇದ್ದಾರೆ ಅವ್ರ ಬಗ್ಗೆ. ಕತ್ತಲೆಯ ನುಂಗಿದ ದೀಪದ ಬೆಳಗಿನಂತೆ, ಎಲ್ಲಿ ಒಂದು ದೀಪ ಹಚ್ಚಿದೆವು ಅಲ್ಲಿ ಕತ್ತಲೆ ಇದ್ದಾರೆ. ಈಗ ಇಲ್ಲಿ ಗಾಢ ಕತ್ತಲೆ, ಎಷ್ಟೋ ಶತಶತಮಾನದ ಕತ್ತಲೆ ಇದೆ ಅಂತ ತಿಳ್ಕೊಂಡು ಒಂದು ಕೋಣೆ ಒಳಗ, ಆ ಕೋಣೆ ಒಳಗೆ ಒಂದು ಸಣ್ಣ ದೀಪ ಹತ್ತಿದೇವಂದ್ರೆ ಅದು ಶತಶತಮಾನದ ಕತ್ತಲೆ ಸಹಿತ ಒಂದು ಕ್ಷಣಾರ್ಧದಲ್ಲಿ ಹೋಗಿ ಎಲ್ಲೆಲ್ಲ ಕಡೆ ಬೆಳ್ಳಂ ಬೆಳಗ್ಗೆ ಆಗಿಬಿಡುತ್ತೆ. ಅಂತಹ ಜ್ಞಾನದ ಬೆಳಕು ಅಲ್ಲಮಪ್ರಭುದೇವರಾಗಿದ್ರು. ಎಲ್ಲಿ ಅವ್ರು ಸುಳಿದ್ರೋ ಅಲ್ಲಿ ಎಲ್ಲಾ ಕಡೆ ಜ್ಞಾನದ ಬೆಳಕನ್ನೇ ಸುಳಿತಾ, ಅಲ್ಲಿ ಜ್ಞಾನದ ಬೆಳಕನ್ನೇ ಪಸರಿಸ್ತಾ ಬಂದಿರತಕ್ಕಂಥವ್ರು ಅಲ್ಲಮಪ್ರಭುದೇವರು. ಮತ್ತೆ ಹೇಳ್ತಾ ಇದ್ದಾರೆ, ಕರ್ದಮವ ನೀಂಟದ ಸುಜಲದಂತೆ. ಕರ್ದಮ ಅಂದ್ರೆ ಕೆಸರು, ಕೆಸರನ್ನು ಹತ್ತದಿರ್ತಕ್ಕಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಜಲದಂಗೆ. ಯಾವ ಕೆಸರು ಅಂಟಿಕೊಂಡಿಲ್ಲ ಅವರು, ಯಾವ ಮೋಹ ಇಲ್ಲ, ಮಾಯೆ ಇಲ್ಲ, ಏನೂ ಅಂಟದೇ ಇರತಕ್ಕಂತಹ ನಿರ್ಮಲವಾಗಿರ್ತಕ್ಕಂಥ ಜಲದಂತೆ
ಅವರ ಜೀವನ ಇತ್ತು, ಜಲದಂತಹ ಅವ್ರ ವ್ಯಕ್ತಿತ್ವವಾಗಿತ್ತು. ಅದಕ್ಕೆ ಮಧುರ ರಸವನ್ನರಿದ ಜೀವೆಯಂತೆ. ಈಗ ಒಂದು ಜಾಮೂನ್ ತಿಂತೀವಿ ನೋಡ್ರಿ, ಜಾಮೂನ್ ತಿಂದ್ಮೇಲೆ ಅದು ಹೆಂಗದ ನಮ್ಗೆ ಹೇಳಕ್ ಬರ್ತದ? ತಿಂದೋರಿಗೆ ಮಾತ್ರ ಗೊತ್ತಿರ್ತದ ಅದು ರುಚಿ ಅದ ಹೆಂಗದ. ಇಷ್ಟು ಜಾಮೂನು ರುಚಿ ವರ್ಣನೆ ಮಾಡಿ ಅಂದ್ರೆ ಹೇಳಿಕ್ ಸಾಧ್ಯ? ಭಾಳ ರುಚಿ ಇದೆ, ಭಾಳ ರುಚಿ, ಭಾಳ ಕಟ್ಟೆ ಹೇಳ್ಬೋದು. ಅದು ಹೆಂಗದ ಅಂತ ವರ್ಣಿಸ್ಲಿಕ್ಕೆ ಸಾಧ್ಯ ಆಗ್ತದ? ಸಾಧ್ಯ ಇಲ್ಲ. ಅದಕ್ಕೆ ಕೇವಲ ಅನುಭವಿಸ್ಬೇಕಾಗ್ತದೆ. ನಾವು ಅನುಭವಿಸಿದಾಗ ಮಾತ್ರ ಅದು ರುಚಿ ಏನು ಅಂತ ಗೊತ್ತಾಗ್ತದ. ಅದೇ ರೀತಿಯಾಗಿ ಮಧುರ ರಸವನ್ನರಿದ ಜೀವೆಯಂತೆ, ಅದು ಹೇಗೆ ಅನುಭವಿಸ್ಲಿಕ್ಕೆ ಬರ್ತದೋ ಅದೇ ರೀತಿಯಾಗಿ ಅಲ್ಲಮ ಪ್ರಭು ದೇವರ ಜೀವನ ಕೇವಲ ನಾವು ಕಂಡು ಅದನ್ನು ಅನುಭವಿಸಬೇಕೇ ವಿನ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ವಿರಾಟ್ ವ್ಯಕ್ತಿತ್ವ ಅಲ್ಲಮ ಪ್ರಭು ದೇವರು ಅಂತ ಇಲ್ಲಿ ಬಸವಣ್ಣನವರೇ ಹೇಳ್ತಾ ಇದ್ದಾರೆ. ಎನ್ನ ಕಂಗಳಿಗೆ ದಷ್ಟವಾಗಿ ಮನಕ್ಕೆ ಮನೋಹರವಾಗಿ ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರ ಸುಳುವು. ಈ ರೀತಿಯಾಗಿ ಕಲ್ಯಾಣಕ್ಕೆ ಪ್ರಭುದೇವರು ಬಂದರು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಅಲ್ಲಿ ಬಂದಿದ ಮೇಲೆ ಅವ್ರ ವ್ಯಕ್ತಿತ್ವ ಹೇಗಿತ್ತು ಅವ್ರದ್ದು ಒಂದು ಕಡೆ ಹೇಳ್ತಾರೆ ಅಲ್ಲಮ ಪ್ರಭುದೇವರ ಬಗ್ಗೆ. ಮಾಯೆ ಮುಟ್ಟದ ಶರೀರ, ಮಾಯನೇ ಸೋಂಕದಿರ್ತಕ್ಕಂಥ ಶರೀರ, ಮಾಯಾಕುಲಾಲನಾಗಿ ಬಂದಿರತಕ್ಕಂಥವ್ರು ಪ್ರಭುದೇವರು. ಜೀವನ ಎಲ್ಲ ತಮಗೆಲ್ಲ ಗೊತ್ತಿರುವಂಥದ್ದೇ ಅದ. ಹಾಗಾಗಿ ಮಾಯ ಮುಟ್ಟದ ಮೈ, ಮೋಹ ಸೋಂಕದ ಹೃದಯ. ಯಾವುದೇ ಇರ್ತಕ್ಕಂಥ ಮೋಹ ಆ ಹೃದಯಕ್ಕೆ ಒಂದಿಷ್ಟು ಅಂಟದೇ ಇರತಕ್ಕಂಥದ್ದು. ಮೊರವೆಯ ನರಿಯದ ಮತಿ, ಅದರಲ್ಲಿ ಮೊರವೆ ಅಂತಕ್ಕಂಥದ್ದೇ ಇಲ್ಲ. ಯಾವಾಗಲೂ ಜಾಗೃತ, ಯಾವಾಗಲೂ ಜಾಗೃತವಾಗಿರ್ತಕ್ಕಂಥವ್ರು ಅಲ್ಲಮ ಪ್ರಭುದೇವರು. ದೇಹ ದೇವಾಲಯ, ಜೀವ ದೇವ, ಅವರು ಸಾಧಿಸದ ಯೋಗವಿಲ್ಲ. ಕಣ್ಣಿನಲ್ಲಿ ಕಾರುಣ್ಯ, ನಡೆಯಲ್ಲಿ ನಿಶ್ಚಿಂತತೆ. ಯಾರ ನಡೆಯಲ್ಲಿ ನಿಶ್ಚಿಂತತೆ ಇರ್ತದಂದ್ರೆ ಯಾರು ಸತ್ಯವನ್ನು ಅರ್ತಿದಾರೋ, ಯಾರು ಪ್ರಾಮಾಣಿಕವಾಗಿ ಬದುಕ್ತಾರೋ ಅವರ ನಡೆಯಲ್ಲಿ ನಿಶ್ಚಿಂತತೆ ಇರ್ತದೆ. ನಮ್ಮ ನಡೆಯಲ್ಲಿ ಅಳಕಿರ್ತದೆ ನಮಗೆ. ಯಾಕಂದ್ರೆ ನಾವೆಲ್ಲೋ ತಪ್ಪುಗಳು ಮಾಡ್ತಾ ಇರ್ತೀವಿ, ನಮ್ದೆಲ್ಲೋ ತಪ್ಪುಗಳು ಆಗ್ತಾ ಇರ್ತಾವೆ. ಹಾಗಾಗಿ ನಮ್ಮ ನಡೆಯಲ್ಲಿ ನಿಶ್ಚಿಂತತೆ ಇರೋದು. ಯಾರು ಸತ್ಯವನ್ನು ಅರ್ತಾರೋ, ಯಾರು ಪ್ರಾಮಾಣಿಕವಾಗಿ ಬದುಕ್ತಾರೋ ಅವ್ರ ನಡೆಯಲ್ಲಿ ನಿಶ್ಚಿಂತತೆ. ಹಾಗೆ ನಿಶ್ಚಿಂತವಾಗಿರ್ತಕ್ಕಂಥ ನಡೆ ಅಲ್ಲಮ ಪ್ರಭುದೇವರು ಆಗಿತ್ತು ಅಂತ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಅಲ್ಲಮ ಪ್ರಭುದೇವರು ಅವ್ರು ಏನು ಮಾತು ಹೇಳ್ತಾರೆ ಅದು ಬಹಳ ಮುಖ್ಯ ಅದ. ಅವರೆಷ್ಟು ಚಂದ ತನ್ನ ಅನುಭವದ ಮಾತುಗಳು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಾನು ಕಲ್ಯಾಣಕ್ಕೆ ಬರಬೇಕಾದ್ರೆ ನಾನು ಏನೇನು ಹೆಂಗೆ ಬಂದೆ, ಯಾವ ರೀತಿಯಾಗಿ ಬಂದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಎಲ್ಲರ ಒಂದು ಕಡೆ ಮದುವೆಗೆ ಹೋಗ್ಬೇಕಾದ್ರೆ ನಾವು ಹೆಂಗೆ ತಯಾರ ಹೋಗ್ತೀವಿ, ರೇಷ್ಮೆ ಸೀರೆ ಹಾಕೋತೀವಿ, ಬಂಗಾರ ಹಾಕೋತೀವಿ, ರೆಡಿ ಆಗ್ತೀವಿ, ಅದು ಇದು ಎಲ್ಲ ಹಾಕ್ಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ನಾನು ಕಲ್ಯಾಣಕ್ಕೆ ಬರಬೇಕಾದ್ರೆ ಏನೇನು ಹಾಕೊಂಡು ಬಂದೆ ಅಂತ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರ. ಸಮತೆ ಎಂಬ ಕಂತೆಯ ತೊಟ್ಟು, ನೀನೇನು ಉಟ್ಕೊಂಡು ಬಂದೆ, ನಾನು ಏನು ನಾವು ವಸ್ತ್ರ ಧರಿಸ್ಕೊಂಡಿದ್ರೆ ಸಮತೆ, ಏನಾದ್ರೂ ಸಹಿತ ಮನಸ್ಸನ್ನ ಕೆಡದೆ ಇರತಕ್ಕಂಥ ಸಮತೆ, ಎಲ್ಲರೂ ನನ್ನವರೇ ಅಂತಕ್ಕಂಥ ಆ ಸಮತೆಯನ್ನ ಕಂತೆಯನ್ನ ತೊಟ್ಟು, ಸುಬುದ್ಧಿ ಎಂಬ ಟೊಪ್ಪರವನಿಕ್ಕಿ, ವಿಷಯವೆಂಬ ಹಾವಿಗೆ ಮೆಟ್ಟಿ, ತಮಂದವೆಂಬ ಕುಳಿಯ ಬೀಳದೆ, ಕ್ರೋಧವೆಂಬ ಕೊರಡ ಎಡಹದೆ, ಮಧುವೆಂಬ ಚೇಡ ಮುಟ್ಟದೆ, ಗುಹೇಶ್ವರನ ಶರಣ ಬಂದನು. ಇದು ಬಹಳ ಮುಖ್ಯದ ಕೊನೆಯ ಸಾಲು. ಗುಹೇಶ್ವರನ ಶರಣ ಬಂದನು, ಭಕ್ತಿಯ ಭಿಕ್ಷೆ ನಿಕ್ಕೈ ಸಂಗನ ಬಸವಣ್ಣ. ಎಂಥ ಮಾತು ಇದು, ಸಾಮಾನ್ಯ ಹೇಳ್ತಕ್ಕಂಥ ಮಾತಲ್ಲ. ಭಕ್ತಿಯ ಭಿಕ್ಷೆ ನೀಡು ಅಂತ ಹೇಳ್ತಾರೆ. ಯಾರ ಮುಂದ? ಬಸವಣ್ಣನವರು ಎದುರಿಗೆ ಬಂದು ಕೈ ಚಾಚಿ ಕೇಳ್ತಾ ಇದ್ರೆ ನನಗೆ ಭಕ್ತಿಯ ಭಿಕ್ಷೆಯನ್ನು ಕೊಡುವಂತ. ತಾವೇ ಸ್ವತಃ ಜ್ಞಾನಿಗಳು, ತಾವೇ ಸ್ವತಃ ತಪಸ್ವಿಗಳು, ಯೋಗಿಗಳು, ವ್ಯೋಮಕಾಯ ಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಸಿದ್ಧಿ ಪುರುಷರು ಅಂತವರು ಬಂದು ಬಸವಣ್ಣನವ್ರ ಮುಂದೆ ಕೈ ಚಾಚಿ ಕೇಳ್ತಾ ಇದ್ದಾರೆ. ಏನಂದ್ರೆ ಭಕ್ತಿಯ ಭಿಕ್ಷೆಯ ನಿಕ್ಕೈ ಅಂತ ಕೇಳ್ತಾರೆ. ಎಂತಹ ಭಕ್ತಿ ಬಸವಣ್ಣನವರು ಜಗತ್ತಿಗೆ ಕಲಿಸಿದ್ರು ಅಂತ ಗೊತ್ತಾಗ್ತದೆ. ಎಂತಹ ಭಕ್ತಿ. ಭಕ್ತಿ ಅಂದ್ರೆ ಏನು? ನಮ್ಗೆ ಬಸವಣ್ಣನವ್ರು ಕಲಿಸಿರ್ತಕ್ಕಂಥ ಭಕ್ತಿ ಯಾವುದು? ಭಕ್ತಿ ಅಂದ್ರೆ ಪೂಜಾ ಪುನಸ್ಕಾರ ಅಭಿಷೇಕ ಯಾವುದೂ ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಏನು ಹೇಳಿದ್ರು ಬಸವಣ್ಣನವರು? ಭಕ್ತಿ ಒಂದು ಹೊಸ ವ್ಯಾಖ್ಯಾನನೇ ಕೊಟ್ಟರು. ಯಾವುದು ಭಕ್ತಿ ಅಂದ್ರೆ ಎಲ್ಲರಲ್ಲಿ ನಿರ್ಮಲವಾಗಿರ್ತಕ್ಕಂತಹ ಪ್ರೀತಿ, ಅದು ಯಾರ ಒಳಗೆ ತುಂಬಿಕೊಂಡದೋ ಅದೇ ಭಕ್ತಿ. ಇವನಾರವ ಎನ್ನದೆ ಎಲ್ಲರನ್ನು ಇವನಮ್ಮವ ಅಂತಕ್ಕಂಥ ಏನು ಭಾವದನೋ ಅದೇ ಭಕ್ತಿ. ಈ ಭಾವ ಎಲ್ಲಿರ್ತದೋ ಅದೇ ಭಕ್ತಿ. ಈ ಭಾವ ಯಾರ ಒಳಗಿರ್ತದೆ ಅವ್ರು ಮಾತ್ರ ಭಕ್ತರು. ನಾವೇನು ಪೂಜಾ ಧ್ಯಾನ ಏನು ಮಾಡಿದ್ರು ಸಹಿತ ಈ ಭಾವ ನಮ್ಮ ಒಳಗೆ ಅಳವಟ್ಟಿಲ್ಲ ಅಂದ್ರೆ ನಾವು ಯಾರು ಭಕ್ತರಲ್ಲ. ಅಂತಹ ಒಂದು ಭಕ್ತಿಯನ್ನು ಸಾಧಿಸಿರ್ತಕ್ಕಂಥವ್ರು ಬಸವಣ್ಣನವರು. ಯಾರ್ಯಾರು ಬಂದರು ಈ ಬಸವಣ್ಣನವ್ರ ಹತ್ರ? ಹೊರೆಗಡಕ ಬಂದರು, ಅವರು ಪರಿವರ್ತನೆಯಾಗಿ ನನ್ನೇ ಶರಣಾದ್ರು. ಕಳ್ಳತನ ಮಾಡಿ ಬಂದಿರ್ತಕ್ಕಂಥ ಕಳ್ಳನಲ್ಲಿ ಸಹ ಏನ್ ಕಂಡ್ರು ಅವರು? ಪರಮಾತ್ಮನ್ನೇ ಕಂಡ್ರು. ಕಳ್ಳನ ಮನೆಗೊಬ್ಬ ಬಲುಗೊಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಇಲ್ಲ ಅಂತ ಹೇಳಿ ಕಳ್ಳನಲ್ಲೂ ಸಹ ಪರಮಾತ್ಮನನ್ನು ಕಂಡಿರ್ತಕ್ಕಂಥವ್ರು ಬಸವಣ್ಣನವರು. ಒಂಟಿ ಮಂಚನಗಳು ಎಷ್ಟುವರೆಗೆ ಕೀಟ್ಲೆ ಕೊಡ್ತಿದ್ರು, ಎಷ್ಟುವರೆಗೆ ಸತಾಯಿಸ್ತಿದ್ರು. ಆದ್ರೂ ಸಹಿತ ಒಂದು ಕ್ಷಣನೂ ಅವರಲ್ಲಿ ಅವ್ರ ಬಗ್ಗೆ ದ್ವೇಷದ ಭಾವ ಇಲ್ಲ, ಸಿಟ್ಟಿನ ಭಾವ ಇಲ್ಲ. ಎತ್ತೆತ್ತ ನೋಡಿದಳತ್ತ
ನೀನೇ ದೇವ. ಎಲ್ಲಿ ನೋಡಿದ್ರು ಪರಮಾತ್ಮನೇ ಕಾಣಿಸ್ತಾನೆ, ಯಾರ ಒಳಗೆ ನೋಡಿದ್ರು ನನಗೆ. ಅದಕ್ಕೆ ಕಳ್ಳತನ ಮಾಡಕ್ಕೆ ಬಂದಿರತಕ್ಕಂಥ ಕಳ್ಳನಲ್ಲೂ ಸಹ ಪರಮಾತ್ಮನನ್ನು ಬಸವಣ್ಣನವರು ಕಾಣ್ತಾ ಇದ್ದಾರೆ. ಹಾಗಾಗಿ ನಿರ್ಮಲವಾಗಿರ್ತಕ್ಕಂಥ ಆ ಪ್ರೀತಿಯೇ ಭಕ್ತಿ ಅಂತ ತಿಳ್ಕೊಂಡು ಇಡೀ ಜಗತ್ತಿಗೆ ಆ ಭಕ್ತಿಯ ಬೆಳಕನ್ನ ತೋರಿಸಿದ್ರು. ಹಾಗಾಗಿ ಆ ಭಕ್ತಿಯ ಬೆಳಕಿನಲ್ಲೇ ನಾವು ಬೆಳಗಬೇಕು ಅಂತ ತಿಳ್ಕೊಂಡು ಎಲ್ಲೆಲ್ಲಿಂದೆಲ್ಲ ಶರಣರು ಬಂದರು ಕಲ್ಯಾಣಕ್ಕೆ. ಎಲ್ಲೆಲ್ಲಿ ಅಫ್ಘಾನಿಸ್ತಾನದಿಂದ ಬಂದರು ಮರುಳಶಂಕರ ದೇವರು, ಕಾಶ್ಮೀರದಿಂದ ಬಂದರು ಹೋಳಿಗೆ ಮಾರೇನವರು, ಅಕ್ಕ ಮಹಾದೇವಿಂದ ಎಲ್ಲವನ್ನ ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಶರಣರ ಕಂಡು ಹರಿದು 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 ಕಲ್ಯಾಣಕ್ಕೆ ಬರಬೇಕಾದ್ರೆ ಅದ್ರ ಜೊತೆನೆ ಇಲ್ಲಿ ಅಲ್ಲಮಪ್ರಭುದೇವರು ಸಹ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ. ಕಲ್ಯಾಣಕ್ಕೆ ಬಂದು ಇಲ್ಲಿ ಶರಣರ ಜೊತೆ ಚಿಂತನೆಯನ್ನು ಮಾಡಿ ಅನುಭವ ಗೋಷ್ಠಿಯನ್ನು ಮಾಡಿ ಅವ್ರು ಹಲವಾರು ವಚನಗಳನ್ನು ಸುಮಾರು 1000 ಅವ್ರು 280 ಕೋಟಿ ವಚನಗಳನ್ನು ಬರೀದೆ ಅಂತ ಹೇಳ್ತಾರೆ. 2 ಕೋಟಿ ವಚನಗಳು ಬರ್ದಾರಂತ. ಅದರಲ್ಲಿ ಸಿಕ್ಕಿರ್ತಕ್ಕಂಥವು ಸ್ವಲ್ಪ ಮಾತ್ರ ವಚನಗಳು. ಆ ಒಂದೊಂದು ವಚನಗಳು ನಮ್ಮ ಜೀವನಕ್ಕೆ ದಾರಿದೀಪಗಳವ. ಆ ಒಂದೊಂದು ವಚನಗಳ ವಿಶ್ಲೇಷಣೆ ನಾವು ಮಾಡಬೇಕಾದ್ರೆ ಸಹಿತ ನಮಗೆ ಆ ಶಬ್ದಗಳು ಬರಲ್ಲ, ಆ ಭಾವಕ್ಕೆ ನಿಲುಕ್ಲಿಕ್ಕೂ ನಮಗೆ ಸಾಧ್ಯ ಆಗಲ್ಲ. ಅಂತಹ ವಚನಗಳನ್ನು ಬರೆದಿರ್ತಕ್ಕಂಥ ಶರಣರು. ಅದರಲ್ಲಿ ಒಂದೇ ಒಂದು ವಚನ, ಇವತ್ತು ಸಮಯನೂ ಬಹಳ ಆಗಿದ್ದರಿಂದ ಒಂದು ವಚನನೂ ಹೆಂಗದ ಅಂದ್ರೆ ನನಗೆ ಭಾಳ ಸಲ ಅನಿಸ್ತದೆ, ಈ ವಚನ ಒಂದೇ ದಿವಸ ಹೆಂಗೆ ಬಿಡಿಸ್ಬೇಕಪ್ಪ ಅನಿಸ್ತದೆ. ಆ ಒಂದೇ ವಚನ ನಮ್ಮೊಂದು ವಾರ ಅದ್ರ ಬಗ್ಗೆ ಚಿಂತನೆ ಮಾಡಿ ಖಚಿತದಂತಹ ವಚನ. ಅದು ತಮಗೆಲ್ಲ ಗೊತ್ತಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಒಂದೇ ಒಂದು ವಚನದ ಚಿಂತನೆಯನ್ನು ಇವತ್ತು ನಾವು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ, ಏನು ವಚನ ಹೇಳ್ತಾರೆ ಇಲ್ಲಿ ಅಲ್ಲಮಪ್ರಭುದೇವರು ಅಂದರೆ, ತನುವ ತೋಂಟವ ಮಾಡಿ. ನಿಮಗೆಲ್ಲ ಗೊತ್ತಿರುವಂಥ ವಚನನೇ ಅದು. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ತೆಗೆದೆನೆಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನೆಯ ಬ್ರಹ್ಮಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹವೆಂದು ಸಮತೆ ಸೈರಣಿ ಎಂಬ ಬೇಲಿಯ ನಿಕ್ಕಿ ಅವಾಗಳು ಆ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿರನು ಕಾಣ ಗುಹೇಶ್ವರ. ಇಲ್ಲಿ ಒಂದೊಂದು ಲೈನು ಎಂಥ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥವು ಅನ್ನೋದನ್ನು ನಾವು ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಮೊಟ್ಟ ಮೊದಲಿಗೆ ಹೇಳ್ತಾ ಇದ್ದಾರೆ ತನುವ ತೋಂಟವ ಮಾಡಿ. ತನು ಅಂದರೆ ಶರೀರ. ಈ ಶರೀರವನ್ನೇ ತೋಟ ಮಾಡ್ಕೊಳ್ಬೇಕಾಗ್ಯದ. ನಾವು ಹೊರಗಿನ ತೋಟ ಭಾಳ ಜನ ಮಾಡ್ತೀವಿ, ಅದಕ್ಕೆ ಮಿತಿ ಅದ. ಆದರೆ ಈ ಶರೀರ ತೋಟಕ್ಕೆ ಮಿತಿ ಇಲ್ಲ. ಹಾಗಾಗಿ ನಾವು ಯಾವ ತೋಟ ಮಾಡಬೇಕಾಗ್ಯದ, ಈ ಶರೀರವನ್ನೇ ಒಂದು ತೋಟವಾಗಿ ಮಾಡ್ಕೊಳ್ಬೇಕಾಗ್ಯದ ಅಂತ ಹೇಳ್ತಾರೆ. ಹಾಗಾಗಿ ಶರಣರ ದೃಷ್ಟಿಯಲ್ಲಿ ಇದು ಶರೀರ ಅಂದರೆ ಇದು ಹೇಗೆ ಅಲ್ಲ, ಶರೀರ ಅಂದರೆ ಇದು ನಶ್ವರ ಅಂತ ಹೇಳಿಲ್ಲ. ಈ ಶರೀರ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಈ ಶರೀರದ ಮಾಧ್ಯಮದಿಂದಲೇ ನಾವು ಪರಮಾತ್ಮನನ್ನ ಕಾಣ್ತೀವಿ. ಶರೀರದ ಮಾಧ್ಯಮದಿಂದಲೇ ಎಲ್ಲ ಸಾಧನೆಯನ್ನು ಸಾಧಿಸ್ತಾ ಇದ್ದೀವಿ. ಹಾಗಾಗಿ ಇದು ದೇಹವೇ ದೇವಾಲಯ ಅಂತ ಹೇಳಿದ್ರು. ನಾವು ದೇಹವೇ ದೇವಾಲಯ, ಇದು ಸಾಮಾನ್ಯ ಇಲ್ಲ. ಪರಮಾತ್ಮನು ವಾಸ ಮಾಡ್ತಕ್ಕಂಥ ನಡೆದಾಡುವ ದೇವಾಲಯ ಯಾವುದಾದ್ರೂ ಇದು ಶರೀರ. ಹಾಗಾಗಿ ಈ ಶರೀರಕ್ಕೆ ಬಹಳ ಮಹತ್ವ ಕೊಟ್ಟರು ಶರಣರು. ಅದಕ್ಕೆ ಒಂದು ಕಡೆ ಹೇಳ್ತಾರೆ ಶರಣರು, ಕಾಯದಿಂದ ಗುರುವ ಕಂಡೆ, ಗಾಯದಿಂದ ಲಿಂಗವ ಕಂಡೆ, ಕಾಯದಿಂದ ಜಂಗಮವ ಕಂಡೆ, ಕಾಯದಿಂದ ಪ್ರಸಾದವ ಕಂಡೆ, ಕಾಯದಿಂದ ಸಕಲೇಶ್ವರ ದೇವರ ಪೂಜಿಸುವಲ್ಲಿ ಉತ್ತರ ಸಾಧಕೆಯಾದ ಎಲ್ಲ ಇಲ್ಲಿ ಕಾಯವೇ. ಪರಮಾತ್ಮನನ್ನು ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕಾದ್ರೆ ಅದಕ್ಕೆ